ನಮಸ್ತೆ ಕರುನಾಡು, ವೆಲ್ಕಮ್ ಟು ಮೈ ಚಾನಲ್. ಇದು ನಮ್ಮ ಟ್ರಿಪ್ಪಿನ 5ನೇ ವ್ಲಾಗ್. ಸಮುದ್ರದಲ್ಲಿ ಆಟಾಡಿದ್ದನ್ನ ನೀವು ಹೋದ ವ್ಲಾಗಲ್ಲಿ ನೋಡಿದ್ರಿ. ಸರಿ, ನೆಕ್ಸ್ಟು ಸ್ವಿಮ್ಮಿಂಗ್ ಪೂಲ್ ಎಲ್ಲಿ ಅಂತ ನನ್ನ ಮಕ್ಕಳು ಕೇಳಿದ್ರು. ಅದನ್ನೇ ಹುಡ್ಕೊಂಡು ಹೊರಟಿದ್ವಿ. ಸ್ವಿಮ್ಮಿಂಗ್ ಪೂಲ್ ನೋಡಿದ್ಮೇಲೆ ಮನಸ್ಸು ಸುಮ್ಮನೆ ಇರುತ್ತಾ ಹೇಳಿ. ನನ್ನ ಮಕ್ಕಳು ನಾವು ಬೇರೆ ರೂಟಿಂದ ಹುಡುಕ್ತೀವಿ ಅಂತ ಹೇಳಿ ಹೊರಟು. ನೋಡಿ, ನಮಗಿಂತನೇ ಮುಂಚೆನೆ ಬಂದು ಆಲ್ರೆಡಿ ಆಟನೂ ಶುರು ಮಾಡಿಬಿಟ್ಟಿದ್ದಾರೆ. ಆಟ ಆಡಿದ್ದಾಯಿತು, ಈಗ ಊಟಕ್ಕೆ ಹೋಗೋಣ ಬನ್ನಿ. ಹಲೋ ಅಪ್ಪು. ಹಲೋ ಅಪ್ಪು. ಖುಷಿ. ಎಲ್ಲ ಟೆಸ್ಟ್ ಮಾಡಕ್ಕ. ಹಲೋ ಸರ್, ಏನೇನು ತಿಂತಿದ್ದೀರಾ? ಐಸ್ ಕ್ರೀಮ್. ಆಮೇಲೆ ಹೇಳಿ. ಈ ಬ್ಲ್ಯಾಕ್ ಮತ್ತೆ ಗ್ರೀನು ಜಾಮ್ ತರ. ಜಾಮ್ ತರನಾ? ಡೇ 1 ಇಲ್ಲಿಗೆ ಮುಗೀತು. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಇದು ನಮ್ಮ ಡೇ 2 ಅಟ್ ತಾಜ್ ರೆಸಾರ್ಟ್ ಬೇಕಲ್. ಬನ್ನಿ, ರೂಮಿನ ಹಿಂದೆನೇ ಹರಿತಿರುವಂತಹ ಬ್ಯಾಕ್ ವಾಟರ್ ವ್ಯೂನ ನೋಡ್ಕೊಂಡು ಬರೋಣ.
ಕೂಗಳತೆ ದೂರದಲ್ಲೇ ಹರಿತಾ ಇರುವಂತಹ ಬ್ಯಾಕ್ ವಾಟರ್. ಇನ್ನು ಆ ಕಡೆ ಇನ್ನೊಂದು 10-20 ಹೆಜ್ಜೆ ಹೋದರೆ ಅದು ಮತ್ತು ಸಮುದ್ರ ಸೇರುವಂತಹ ಬ್ಯೂಟಿಫುಲ್ ವ್ಯೂ. ಇಷ್ಟು ಹಸಿರು, ಬೋಟ್ ಹೌಸ್ ರೀತಿ ವಿಲಾಸ್. ಎಷ್ಟು ಚೆನ್ನಾಗಿದೆ ಅಲ್ಲ. ಈ ಪ್ರಾಪರ್ಟಿನ ಅವ್ರು ಮಾಡುವಾಗ ಇಷ್ಟೊಂದು ಥೀಮ್ನ ತಲೆಯಲ್ಲಿಟ್ಕೊಂಡು ಎಲ್ಲನೂ ಎಷ್ಟು ಅಚ್ಚುಕಟ್ಟಾಗಿ ಮಾಡಿದಾರಲ್ವ. ಸುಮ್ಮನೆ ಒಂದು ವಾಕ್ ಹೋದರೆ ಸಾಕು, ಮನಸ್ಸಿಗೆ ಎಷ್ಟೋ ನೆಮ್ಮದಿ. ಪ್ರಕೃತಿ ಎಷ್ಟು ವೈಶಿಷ್ಟ್ಯಮಯವಾದದಲ್ವಾ. ನಾನು ವಾಕ್ ಹೋಗುವಾಗ ಮಳೆ ಬರುತ್ತೆ ಅನ್ನೋ ಒಂದು ಸಣ್ಣ ಸೂಚನೆ ಕೂಡ ಇರಲಿಲ್ಲ. ಸರಿ, ನಾವು ರೂಮಿಗೆ ಬಂದಿದ ತಕ್ಷಣ ಜೋರು ಮಳೆ ಸ್ಟಾರ್ಟ್ ಆಗಿಬಿಟ್ಟು. ನಮ್ಮ ಯಜಮಾನರು ಮಳೆ ನೋಡ್ತಾ ಹಾಗೆ ರಿಲ್ಯಾಕ್ಸ್ ಮಾಡ್ತಾ ಇದ್ರು. ಬೆಂಗಳೂರಲ್ಲಿ ಟ್ರಾಫಿಕ್ ಮಧ್ಯೆ, ನಮ್ಮ ಆಫೀಸ್ ಟೆನ್ಷನ್ಸ್ ಮಧ್ಯೆ, ಡೆಡ್ಲೈನ್, ವರ್ಕ್ ಪ್ರೆಷರ್, ಸ್ಟ್ರೆಸ್ ಅಂತಿರೋ ನಮಗೆ ಈ ನೇಚರ್ ಒಂದು ರೀತಿ ಥೆರಪಿ ಅಂದರೆ ತಪ್ಪಾಗಲ್ಲ ಅಲ್ವಾ. ಡೇ 1 ಸಕ್ಸಸ್ಫುಲ್ ಆಗಿ ಮುಗೀತು. ಡೇ 2 ಇವಾಗ ಶುರುವಾಗಿದೆ. ಈ ಡೇ 2 ಅಲ್ಲಿ ನಾವು ಏನೇನು ಮಾಡಿದ್ವಿ ಅಂತ ತಿಳ್ಕೊಬೇಕಂದ್ರೆ ನೀವು ನನ್ನ ಮುಂದಿನ ವ್ಲಾಗ್ ತಪ್ಪದೇ ನೋಡಬೇಕು. ನೋಡ್ತೀರಾ ಅಲ್ಲ? ಥ್ಯಾಂಕ್ ಯು.